ಮನೆಯಲ್ಲಿಯೇ ಮುಖದ ಕಾಂತಿ ಹೆಚ್ಚಿಸುವ ಸ್ಕ್ರಬ್ಗಳನ್ನು ನೀವು ಕೂಡ ಮಾಡಬಹುದು. ಅದು ಎಷ್ಟು ಸುಲಭ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇವೆ. ತ್ವಚೆಯ ಅಂದ ಕಾಪಾಡಿಕೊಳ್ಳುವುದು ಸುಲಭದ ಮಾತಲ್ಲ. ಹೊರಗಿನ ಧೂಳು, ಕೆಲ ಸಣ್ಣ ತಪ್ಪುಗಳು ಸೌಂದರ್ಯವನ್ನು ಹಾಳು ಮಾಡುತ್ತವೆ. ಆದರೆ ಕೆಲ ಸಕ್ಕರೆಯ ಸ್ಕ್ರಬ್ ನಿಮ್ಮ ಮುಖದ ಕಾಂತಿಯನ್ನು ಮರಳಿ ನೀಡುತ್ತದೆ. ಗ್ರೀನ್ ಟೀ ಜೊತೆಗೆ ಸಕ್ಕರೆಯನ್ನು ಸೇರಿಸುವುದು ನಿಮ್ಮ ತ್ವಚೆಯಲ್ಲಿರುವ ವಿಷವನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ನೀವು ಟೀ ಪೌಡರನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಸುಮಾರು 15 ನಿಮಿಷಗಳ ನಂತರ ತೊಳೆಯಿರಿ. ಓಟ್ ಮೀಲ್ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಓಟ್ ಮೀಲ್ಗೆ ಸಕ್ಕರೆಯನ್ನು ಮಿಶ್ರಣ ಮಾಡಿ ನಿಮ್ಮ ಮುಖಕ್ಕೆ ಹಾಗೂ ಕೈಕಾಲುಗಳಿಗೆ ಹಚ್ಚಿ 4 ನಿಮಿಷದ ನಂತರ ಉಜ್ಜಿ ಅದನ್ನು ತೊಳೆದ್ರೆ ಟ್ಯಾನ್ ನಿವಾರಣೆ ಆಗುತ್ತೆ. ನಿಂಬೆ ಮತ್ತು ಸಕ್ಕರೆಯ ಪ್ರಯೋಜನಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ತ್ವಚೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ. ನಿಂಬೆ ಹಣ್ಣಿನ ಹೋಳಿಗೆ ಸ್ವಲ್ಪ ಸಕ್ಕರೆಯನ್ನ ಹಚ್ಚಿ ಟ್ಯಾನ್ ಇರುವಂತಹ ಪ್ರದೇಶಗಳಲ್ಲಿ ಉಜ್ಜಿಕೊಳ್ಳಿ. ಬಾದಾಮಿ ತ್ವಚೆಯ ಅಂದವನ್ನ ಕಾಪಾಡಲು ಬಹಳ ಸಹಕಾರಿ. ಬಾದಾಮಿಯನ್ನ ಪುಡಿ ಮಾಡಿ ಅದಕ್ಕೆ ಸಕ್ಕರೆ ಮತ್ತು ಹಾಲು ಮಿಶ್ರಣ ಮಾಡಿ ಅದನ್ನ ಹಚ್ಚಿ 15 ನಿಮಿಷದ ನಂತರ ಉಜ್ಜಿ ತೊಳೆಯಿರಿ. ನಿಂಬೆ ಹಣ್ಣಿನ ರೀತಿಯೇ ಟೊಮ್ಯಾಟೊ ಕೂಡ ತ್ವಚೆಯ ಆರೋಗ್ಯಕ್ಕೆ ಉತ್ತಮ. ಒಂದು ಟೊಮ್ಯಾಟೊ ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಕತ್ತರಿಸಿಕೊಳ್ಳಿ. ನಂತರ ಅದನ್ನು ಸಕ್ಕರೆಯಲ್ಲಿ ಅದ್ದಿ ಚರ್ಮದ ಮೇಲೆ ಹಚ್ಚಿ 5 ರಿಂದ 10 ನಿಮಿಷಗಳ ಕಾಲ ಉಜ್ಜಿ ನಂತರ ತೊಳೆಯಿರಿ. ಜೇನುತುಪ್ಪ ಚರ್ಮಕ್ಕೆ ಎಷ್ಟು ಸಹಕಾರಿ ಎಂಬುದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಟ್ಯಾನ್ ಇರುವ ಕಡೆ ಹಾಗೂ ಬ್ಲ್ಯಾಕ್ ಹೆಡ್ಸ್ ಇರುವ ಕಡೆ ಚೆನ್ನಾಗಿ ಉಜ್ಜಿದ್ರೆ ಎಲ್ಲವೂ ಮಾಯವಾಗುತ್ತೆ. ಸಾಮಾನ್ಯವಾಗಿ ತ್ವಚೆಯ ಅಂದವನ್ನು ಕಾಪಾಡುವುದಕ್ಕೆ ಕೇವಲ ಅರಿಶಿಣವನ್ನು ಹಚ್ಚಿಬಿಡ್ತಾರೆ. ಆದರೆ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಹಚ್ಚಿ. ಮೊಸರು ಬಹಳ ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ. ಇದು ನಿಮ್ಮ ಮೊಡವೆಗಳು ಸೇರಿದಂತೆ ಅನೇಕ ರೋಗಗಳಿಗೆ ಪರಿಹಾರ ನೀಡುತ್ತೆ. ಮೊಸರಿಗೆ ಸಕ್ಕರೆಯನ್ನು ಹಾಕಿ ಮುಖಕ್ಕೆ ಉಜ್ಜಿದ್ರೆ ಒಳ್ಳೆಯ ಪ್ರಯೋಜನ ಸಿಗುತ್ತೆ. ಈ ಟಿಪ್ಸ್ಗಳನ್ನು ನೀವು ಮನೆಯಲ್ಲಿ ಅನುಸರಿಸಿದ್ರೆ ಸುಂದರ ತ್ವಚೆ ನಿಮ್ಮದಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ.